ಯುವಕರ ಗುಂಪೊಂದು ಕುಡಿದ ಅಮಲಿನಲ್ಲಿ ಸ್ವೇಚ್ಛಾಚಾರವಾಗಿ ವರ್ತಿಸಿ ಕಾರಿನ ರೂಫ್ ಮೇಲೆ ನಿಂತುಕೊಂಡು ಬಟ್ಟೆ ಬಿಚ್ಚಿ ಒಂಥರ ಅನಾಗರಿಕ ವರ್ತನೆಯನ್ನು ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿ ತೋರಿದ್ರು. ನಿನ್ನೆ ಅದೆಲ್ಲವೂ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈಗ ಸಂಚಾರಿ ಪೊಲೀಸರು ಈ ಎಲ್ಲ ಯುವಕರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡು ಪುಂಡ ಹುಡುಗರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನೋಡಿ. ಏರ್ಪೋರ್ಟ್ ರಸ್ತೆಯಲ್ಲಿ ಯುವಕರ ಪುಂಡಾಟ, ಎಣ್ಣೆ ಕಿಕ್ನಲ್ಲಿ ಚಲಿಸ್ತಾ ಇರುವ ಕಾರಿನ ಮೇಲೆ ಹುಚ್ಚಾಟ, ಪುಂಡಾಟ ಮೆರೆದವರ ಮೇಲೆ ದಾಖಲಾಯಿತು ಎಫ್ಐಆರ್. ಇತ್ತೀಚೆಗೆ ಸಿಲಿಕಾನ್ ಸಿಟಿಯಲ್ಲಿ ವೀಕೆಂಡ್ ಮಸ್ತಿ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ನಾವು ಸರಿಯಾಗಿ ವಾಹನವನ್ನ ಚಲಾಯಿಸಿದ್ರೂ ಇಂತಹ ಪುಂಡರಿಂದ ಒಂದಲ್ಲ ಒಂದು ತೊಂದರೆಗೊಳಗಾಗುವುದು ತಪ್ತಾ ಇಲ್ಲ. ನಗರದ ಹೈವೇ ರಸ್ತೆಗಳಲ್ಲಿ ಯುವಕರ ಗುಂಪೊಂದು ಹುಚ್ಚಾಟ ಮೆರೆದಿದೆ. ರಸ್ತೆಯುದ್ದಕ್ಕೂ ಕೂಗಿಕೊಂಡು ವಾಹನ ಸವಾರರಿಗೆ ಸಮಸ್ಯೆ ಮಾಡಿಕೊಂಡು ಪುಂಡಾಟ ಮೆರೆದಿರುವ ದೃಶ್ಯಾವಳಿಗಳು ಹಿಂಬದಿಯಿಂದ ಹೋಗ್ತಾ ಇದ್ದ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮೊನ್ನೆ ರಾತ್ರಿ ರಾಷ್ಟ್ರೀಯ ಹೆದ್ದಾರಿ 7ರ ಏರ್ಪೋರ್ಟ್ ರಸ್ತೆಯಲ್ಲಿ 4 ಜನರ ಗುಂಪು ಕಾರ್ನ ರೂಫ್ ಟಾಪ್ ಮೇಲೆ ಹತ್ತಿ ಕಿರಿಚಾಡುವುದಲ್ಲದೆ ಬಟ್ಟೆಯನ್ನು ಕಳಚಿ ಡ್ಯಾನ್ಸ್ ಮಾಡಿಕೊಂಡು ಬಟ್ಟೆಗಳನ್ನು ಹಾರಿಸ್ತಾ ಪುಂಡಾಟ ಮೆರೆದಿದ್ದಾರೆ. ಕಾರ್ನ ಡೋರನ್ನು ತೆಗೆದು ದುರ್ವರ್ತನೆ ತೋರಿದ್ದಾರೆ. ಈ ಕಾರು ಡೆಲ್ಲಿ ರಿಜಿಸ್ಟ್ರೇಷನ್ ಅನ್ನೋದು ಖಾತ್ರಿಯಾಗಿದೆ. DL3 CBA 775 ನಂಬರಿನ ಕಾರು ಹಾಗೂ ಕಾರಿನಲ್ಲಿದ್ದ ಯುವಕರಿಗಾಗಿ ಸಂಚಾರಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಕಾರ್ ಯಾವ ಠಾಣಾ ವ್ಯಾಪ್ತಿಯಲ್ಲಿ ಸಂಚರಿಸಿದೆ ಅನ್ನೋದನ್ನ ಖಾತರಿಪಡಿಸಿಕೊಂಡು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಯುವಕರ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಕುಡಿದ ಅಮಲಿನಲ್ಲಿ ಪುಂಡಾಟ ಮೆರೆದಿದ್ದ ಯುವಕರ ಗುಂಪಿನ ವಿರುದ್ಧ ಚಿಕ್ಜಾಲ್ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. IPC ಸೆಕ್ಷನ್ 279, 283, 284 IMV ಆಕ್ಟ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿರುವ ಸಂಚಾರಿ ಪೊಲೀಸರು ACB ನೇತೃತ್ವದ ತಂಡವನ್ನು ರಚಿಸಿ ಆರೋಪಿಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಅಪಾಯಕಾರಿಯಾಗಿ ಚಾಲನೆ ಆರೋಪದ ಮೇರೆಗೆ ದೆಹಲಿ ರಿಜಿಸ್ಟ್ರೇಷನ್ ಕಾರಿನ ಮಾಲೀಕರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.